ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತಿನ ವಿಡಿಯೋದಲ್ಲಿ ಆಲೂ ಪರೋಟ ರೆಸಿಪಿನ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇಲ್ಲಿ ಅದಕ್ಕೂ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವಿಲ್ಲಿ ಮೊದಲಿಗೆ ಒಂದು 3ರಿಂದ 4 ಆಗುವಷ್ಟು ಹಸಿಮೆಣಸನ್ನು ತಗೊಂಡಿದ್ದೀವಿ. ಸ್ವಲ್ಪ ಹಸಿಮೆಣಸು ಜಾಸ್ತಿನೇ ಖಾರ ಇದೆ ಇದು ಮೆಣಸು. ನಂತರ ಒಂದು 1/4 ಚಮಚದಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀವಿ. ಅದಕ್ಕೆ 1 ಚಿಟಿಕೆದಷ್ಟು ಅಜ್ವಾನ ಮತ್ತು ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪನೇ ಉಪ್ಪು, ಒಂದು ಸ್ವಲ್ಪನೇ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ತಾಯಿದ್ದೀವಿ. ಚೆನ್ನಾಗಿ ಈ ರೀತಿ ಸ್ವಲ್ಪ ತರಿತರಿಯಾಗಿಯೇ ಕುಟ್ಕೋಬೇಕು. ನೋಡಿ, ತರಿತರಿಯಾಗಿ ಬಂದಿದೆ, ಇಷ್ಟ ಆದರೆ ಸಾಕು. ಈ ಕಡೆಗೆ ನಾವು ಒಂದು 5ರಿಂದ 6 ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ತಗೊಂಡಿದ್ದೀವಿ. 3 ವಿಸಿಲ್ ಹೊಡ್ಸ್ಕೊಂಡಿದ್ದೀವಿ. ನೋಡಿ, ಚೆನ್ನಾಗಿ ಪೇಸ್ಟ್ ಕೂಡ ಮಾಡಿದ್ದೀವಿ ಅದನ್ನು. ಈ ಕಡೆಗೆ ಹಿಟ್ಟನ್ನು ತೊಗೊಂಡಿದ್ದೀವಿ. ಒಂದು 2 ಬೌಲ್ ಆಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀವಿ ಹಿಟ್ಟಿಗೆ. 1 ಚಿಟಿಕೆದಷ್ಟು ಅರಿಶಿನ ಪೌಡ್ರು, ಜಜ್ಜಿಟ್ಟಿರುವಂಥ ಹಸಿಮೆಣಸು ಪೇಸ್ಟನ್ನು ಹಾಕ್ತಾಯಿದ್ದೀವಿ. ನಂತರ ಆಲೂಗಡ್ಡೆಯನ್ನು ತೊಗೊಂಡಿದ್ವಲ್ಲ, ಬೇಯಿಸಿರುವಂಥ ಆಲೂಗಡ್ಡೆನ ಚೆನ್ನಾಗಿ ಈ ರೀತಿ ಪೂರ್ತಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀವಿ. ವಟಾಣಿ ಕಾಳು ಏನಿದೆಯಲ್ಲ, ವಟಾಣಿ ಕಾಳನ್ನು ಸಹ ಚೆನ್ನಾಗಿ ಪೇಸ್ಟ್ ಮಾಡಿದ್ದೀವಿ. ಇಲ್ಲಿ ಒಂದು ಸಲ ಚೆನ್ನಾಗಿ ಹಿಟ್ಟಲ್ಲೇ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ. ಸೊ ಆಲೂಗಡ್ಡೆ ಮತ್ತು ಹಸಿಮೆಣಸು ಮಸಾಲೆ ಎಲ್ಲ ಕಡೆ ಎಲ್ಲ ಸೇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಾವು ಇಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡ್ತಾಯಿದ್ದೀವಿ. ಬಿಳಿ ಎಳ್ಳು ಯೂಸ್ ಮಾಡೋದ್ರಿಂದ ಆಲೂ ಪರೋಟ ತುಂಬ ಟೇಸ್ಟಿಯಾಗಿ ಬರುತ್ತೆ ತಿನ್ನಲಿಕ್ಕೆಲ್ಲ. ನಂತರ 1-2 ಚಮಚ ಆಗುವಷ್ಟು ಗಟ್ಟಿ ಮೊಸರನ್ನು ಸೇರಿಸ್ತಾ ಇದ್ದೀವಿ. ಸೊ ಮೊಸರು ಯೂಸ್ ಮಾಡೋದ್ರಿಂದ ಆಲೂ ಪರೋಟ ತುಂಬಾ ಸಾಫ್ಟಾಗಿ ಬರುತ್ತೆ. ನೋಡಿ, ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಮತ್ತು ನಂತರ 1 ಚಮಚ ಆಗುವಷ್ಟು ಸ್ವಲ್ಪ ಎಣ್ಣೆನ ಹಾಕ್ತಾಯಿದ್ದೀವಿ. ಸೊ ಎಣ್ಣೆ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ನೋಡಿ, ಎಣ್ಣೆ ಹಾಕಿ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀವಿ. ನಂತರ ಇವಾಗ ನಾವು ಗೋಧಿ ಹಿಟ್ಟು ಮಾಮೂಲೆಲ್ಲ ಯಾವ ರೀತಿ ನಾದ್ತೀವಲ್ಲ, ಸೊ ಇದನ್ನು ಸಹ ಅದೇ ರೀತಿ ಒಂದು ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ತುಂಬಾ ಸಾಫ್ಟಾಗಿ ನಾದ್ಕೋಬೇಕು. ಆಲೂ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೊತೀರಲ್ಲ, ಅಷ್ಟು ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಇವಾಗ ತುಂಬಾ ಮೆತ್ತಗೆ ನಾದ್ತಾಯಿದ್ದೀವಿ ನಾವಿಲ್ಲಿ. ಸೊ ಅದಕ್ಕೂ ಮುಂಚೆ ಏನಾದರೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಮಾಡಿರೋ ಹೊಸ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವೇ ಮೊದಲಿಗೆ ನೋಡ್ಕೋಬೋದು. ಹೊಸ ವಿಡಿಯೋ ಎಲ್ಲ ನಿಮಗೆ ಬಂದುಬಿಡುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಹಿಟ್ಟು ನಾದ್ಕೋದಾಗಿದೆ. ಒಂದು 10ರಿಂದ 15 ನಿಮಿಷ ನೆನೆಯಲಿಕ್ಕೆ ಬಿಡೋಣ. ಅಂದರೆ ಹಿಟ್ಟು ನೆನೆದ್ರೆ ಪರೋಟ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಈ ರೀತಿ ಮತ್ತೆ ಒಂದು ಸ್ವಲ್ಪ ಎಣ್ಣೆನ ಸವರಿಬಿಟ್ಟು ಒಂದು ಸಲ ಚೆನ್ನಾಗಿ ನಾದ್ತಾಯಿದ್ದೀವಿ. ಹಿಟ್ಟು ತುಂಬಾ ಸಾಫ್ಟಾಗಿ ಬಂದಿದೆ. ಈ ರೀತಿ ಚಿಕ್ಕದಾಗಿಯೇ ಉಳ್ಳೆಯನ್ನು ಮಾಡ್ಕೋಬೇಕು. ಮೊದಲಿಗೆ ಎಲ್ಲವನ್ನು ಉಳ್ಳೆ ರೀತಿ ಇದೇ ಸೈಜಲ್ಲೇ ಮಾಡಿ ಇಟ್ಕೋಬೇಕು. ಚಪಾತಿ ಮಾಡಲಿಕ್ಕೆಲ್ಲ ಹಿಟ್ಟು ಯಾವ ಸೈಜಲ್ಲಿ ಇರುತ್ತಲ್ಲ, ಇದಕ್ಕೂ ಸಹ ಅದೇ ಸೈಜ್ ಇದ್ದರೆ ಸಾಕಾಗುತ್ತೆ. ನೋಡಿ, ಇವಾಗ ಸ್ವಲ್ಪ ಹಿಟ್ಟನ್ನು ಹಚ್ಚಿಬಿಟ್ಟು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೇಕು. ಜಾಸ್ತಿ ಭಾರ ಹಾಕಿ ಲಟ್ಟಿಸ್ಲಿಕ್ಕೆಲ್ಲ, ಸ್ವಲ್ಪ ಲೈಟಾಗಿ ಮೇಲ್ಗಡೆಯಿಂದನೇ ಲಟ್ಟಿಸ್ಕೋಬೇಕು. ಅಂದರೆ ಪರೋಟ ಉಬ್ಬಿ ಚೆನ್ನಾಗಿ ಬರುತ್ತೆ. ಅದರೊಳಗೆ ಸ್ವಲ್ಪ ಹಿಟ್ಟನ್ನು ಹಚ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ತಾಯಿದ್ದೀವಿ. ನೋಡಿ, ಮತ್ತೆ ಈ ರೀತಿಯಾಗಿ ಒಂದು ರೌಂಡಾಗಿ ಲಟ್ಟಿಸ್ಕೋಬೇಕು. ನಿಮಗೆ ಸ್ವಲ್ಪ ತೆಳ್ಳಗೆ ಬೇಕಾದರೆ ದೊಡ್ಡ ಸೈಜಲ್ಲಿ ಕೂಡ ಲಟ್ಟಿಸ್ಕೋಬೋದು. ಸ್ವಲ್ಪ ದಿಪ್ಪ ಮೀಡಿಯಮ್ ಸೈಜ್ ಬೇಕಿದ್ರೆ ಸ್ವಲ್ಪ ಸಣ್ಣ ಸೈಜಲ್ಲಿ ಇರಲಿ.
ನೋಡಿ ಇವಾಗ ಲಟ್ಟಿಸ್ತಾ ಇದ್ದೀವಿ ರೌಂಡಾಗಿನೇ. ಈ ಕಡೆಗೆ ತವಾ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆನ ಸವರ್ತಾ ಇದ್ದೀವಿ ತವಾಗೆ. ಸ್ವಲ್ಪ ಎಣ್ಣೆನ ಚಿಮ್ಮಿಸಿಬಿಟ್ಟು ಇವಾಗ ಪರೋಟನ ಹಾಕ್ತಾಯಿದ್ದೀವಿ ಬೇಯಿಸ್ಲಿಕ್ಕೆ. ಸ್ವಲ್ಪ ನಾವು ಮೇಲೆಗಡೆ ಇದಕ್ಕೆ ತುಪ್ಪನ ಸವರ್ತಾ ಇದ್ದೀವಿ. ತುಪ್ಪ ಹಾಕೋದ್ರಿಂದ ಪರೋಟ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ತುಪ್ಪ ಬೇಡ ಅಂದರೆ ಜಸ್ಟ್ ಎಣ್ಣೆ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲಿ. ಸೊ ನೋಡಿ ಮೇಲ್ಗಡೆ ಎಲ್ಲ ಬಬಲ್ಸ್ ಬರ್ತಾ ಇದ್ದಂಗೆ ಈ ರೀತಿ ತಿರ್ಸಿ ಹಾಕೋಬೇಕು. ಎರಡು ಸೈಡ್ಗಳು ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂ ಪರೋಟಾನ. ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ, ತುಂಬಾ ಸಾಫ್ಟಾಗಿ ಬಂದಿರೋಂಥ ಪರೋಟ. ಸೊ ತಿನ್ನಲಿಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ಇದು. ಮಾಮೂಲಿ ಚಪಾತಿ ಎಲ್ಲ ಮಾಡ್ಕೋ ಬದಲಾಗಿ ಈ ರೀತಿಯಾಗಿ ಸಿಂಪಲ್ಲಾಗಿ ಆಲೂ ಪರೋಟನ ಮಾಡ್ಕೋಬೋದು ಮನೆಯಲ್ಲಿನೇ. ಸೊ ನೋಡಿ ಎರಡು ಸೈಡು ಚೆನ್ನಾಗಿ ಬೇಯ್ದಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ಗೊತ್ತಾಯ್ತಲ್ವಾ.